ಸ್ನೇಹನ ಪ್ರೀತಿನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲಾ ಫ್ರೆಂಡ್ಸ್ಗೂ ಸ್ವಾಗತ. ಸೊ ಬಾಲಾಜಿ ಫುಲ್ ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ಹೇಳ್ತಾ ಇದ್ರು, ಅದನ್ನ ಕಂಟಿನ್ಯೂ ಮಾಡ್ಲಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ಯಾವ್ದೇ ಒಂದು ಹುಡುಗ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ. ಯಾವ್ದೇ ಒಂದು ಹುಡುಗ ಅವ್ನ ಹುಡುಗಿ ಹೇಗಿರ್ಬೇಕು ಅಂತ ಒಂದ್ ಕಲ್ಪನೆ ಇರುತ್ತೆ ಅವನ್ಗೆ. ಹೀಗಿರ್ಬೇಕು, ಈ ಕ್ವಾಲಿಟೀಸ್ ಇರ್ಬೇಕು, ಹೀಗಿರ್ಬೇಕು ಅಂತ ಇರುತ್ತೆ. ಆ ತರ ಸಿಕ್ಕಿದ ತಕ್ಷಣ ಅವ್ನ್ ಲವ್ ಅಲ್ಲಿ ಬೀಳ್ತಾನೆ. ಆತರ ಯಾವಾಗ ಸಿಗೋದು, ನೀವು ಫ್ರೆಂಡ್ಸ್ ಆದ್ಮೇಲೆ ಅವ್ರನ್ನ ಅರ್ಥ ಮಾಡ್ಕೊಂಡ್ಮೇಲೆ. ಅದಕ್ಕೆ ನಾವೆಲ್ಲ ಮೂವರು ಅದನ್ನ ಹೇಳ್ತಾ ಇದೀವಿ, ಈ ಫ್ರೆಂಡ್ಶಿಪ್ ಅನ್ನೋ ಬ್ಯಾರಿಯರ್ ಬೇಕೇ ಬೇಕು ನಾವು ಪ್ರೀತಿಯಲ್ಲಿ ಬೀಳಕ್ಕೆ. ಅವ್ರು ಅದನ್ನ ಅರ್ಥ ಮಾಡ್ಕೊಂತ ಇಲ್ಲ. ಹುಡುಗಿರು ಏನ್ ಮಾಡ್ತಾರೆ, ಜಗಳ. ಸೊ ನಾವ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಒಂದು ಪಾತ್ ಬೇಕು ಅಂತ ಗೊತ್ತಾ. ನೀವು ಇವಾಗ ಅಲ್ಲಿ ರೀಚ್ ಆಗ್ಬೇಕಾದ್ರೆ ನಿಮ್ಗೆ ಒಂದು ಬ್ರಿಡ್ಜ್ ಬೇಕು, ಒಂದು ರೋಡ್ ಬೇಕು. ಸೊ ಅದು ಹೋಗೋದಕ್ಕೆ ನೀವು ಡೈರೆಕ್ಟ್ ಆಗಿ ಜಂಪ್ ಮಾಡಿದ್ರೆ, ನಾ ಹೇಳಿದೆ ನಿಮ್ಗೆ ಅರೇಂಜ್ ಮ್ಯಾರೇಜ್ ಮಾಡ್ತಾರೆ. ಸೊ ಅಲ್ಲಿ ಇದೆ ನಿಮ್ಗೆ ಗೊತ್ತು. ಸೊ ನಿಮ್ಗೆ ಆಪ್ಷನ್ ಇಲ್ಲ. ಸೊ ಅವ್ರನ್ನೇ ಇಷ್ಟಪಡಬೇಕು, ನಿಮ್ಗೆ ಇಷ್ಟನೋ ಕಷ್ಟನೋ ಅವ್ರ ಜೊತೆನೇ ಲೈಫ್ ಲಾಂಗ್ ಇರಬೇಕು, ಫೈನ್. ಬಟ್ ಫ್ರೆಂಡ್ಶಿಪ್ಪಲ್ಲಿ ಇರಬೇಕಾದ್ರೆ ನಿಮ್ಗೆ 10 ಜನ ಅಲ್ಲಿ ನಿಂತಿದ್ದಾರೆ, ಯಾರ ಮೇಲಾದ್ರೂ ಒಬ್ಬರ ಮೇಲೆ ಕಣ್ಣು ಹೋಗುತ್ತೆ ಲವ್ಗೆ. ನಿಮ್ಗೆ 10 ಜನ ಫ್ರೆಂಡ್ಸ್ ಮೇಲೆ ಹೋಗಲ್ವಲ್ಲ. ಸೊ ದಟ್ ಈಸ್ ಕಾಲ್ಡ್ ಲವ್. ಫ್ರೆಂಡ್ಶಿಪ್ಪಲ್ಲಿ ಈಗ ನೋಡಿ, ವೆನ್ ಇಟ್ ಮೂವ್ಸ್ ಆನ್ ಫ್ರಮ್ ಫ್ರೆಂಡ್ಶಿಪ್ ಟು ಅ ರಿಲೇಷನ್ಶಿಪ್, ಫ್ರೆಂಡ್ಶಿಪ್ಪಲ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಫಸ್ಟು ಅರ್ಥ ಮಾಡ್ಕೋಬೋದು ಅವ್ರನ್ನ, ಹೌ ದೇ ಆರ್, ವಾಟ್ ದೇ ಆರ್, ಹೆಂಗಿದ್ದಾರೆ ಅಂತ. ದೆನ್ ಯು ಕ್ಯಾನ್ ಮೂವ್ ಆನ್ ಟು ಅ ರಿಲೇಷನ್ಶಿಪ್. ಸಿ ಬಾಯ್ಸ್, ನಮ್ಮ ಆ್ಯಟಿಟ್ಯೂಡ್ ಹೆಂಗಂದ್ರೆ, ವಾಟ್ ವಿ ಥಿಂಕ್ ಇಸ್, ನಾವು ಫಸ್ಟ್ ಅವ್ರನ್ನ ಅರ್ಥ ಮಾಡ್ಕೊಂಡು ದೆನ್ ವಿ ಮೂವ್ ಆನ್ ಟು ಅ ಫರ್ದರ್ ಸ್ಟೆಪ್. ಬಟ್ ಇದು ಅರೇಂಜ್ ಮ್ಯಾರೇಜ್ ಯು ಆರ್ ಪ್ಲೇಯಿಂಗ್ ವಿತ್ ಅ ಗರ್ಲ್ಸ್ ಲೈಫ್. ಯು ಕಾಂಟ್ ಜಸ್ಟ್ ನೀವು ಫ್ಲರ್ಟ್ ಮಾಡ್ಕೊಂಡು ಓಕೆ ಫೈನ್ ನಂಗೆ ನೀನು ಇಷ್ಟ. ಒನ್ ಸೆಕೆಂಡ್ ಐ ಜಸ್ಟ್ ಫಿನಿಶ್ ಇಟ್ ಆಫ್. ಒಂದು 10 ಜನ ಹುಡುಗಿರಲ್ಲಿ ಒಬ್ಳು ಮೇಲೆ ಕಣ್ಣು ಹೋಗುತ್ತೆ ಅಂತ ಹೇಳಿದ್ರೆ, ಯು ಆರ್ ಪ್ಲೇಯಿಂಗ್ ವಿತ್ ಆಲ್ 10 ಗರ್ಲ್ಸ್ ಲೈಫ್. 10 ಜನರ ಮೇಲೂ ಕಣ್ಣು ಹಾಕ್ಬಿಟ್ಟು 10 ಜನ ಹುಡುಗಿರು ಕೂಡ ಇದ್ರಲ್ಲಿ ಇವ್ರು ಓಕೆನಾ, ಇವ್ರು ಓಕೆನಾ, ಇವ್ರು ಓಕೆನಾ, 10 ಜನರನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಫೈನಲಿ ಓಕೆ ಈ ಹುಡುಗಿ ಫುಲ್ ಅರ್ಥ ಮಾಡ್ಕೊಂಡಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ, ನನ್ನ ಪಾಯಿಂಟ್ಸ್ ಎಲ್ಲಾನು ಮ್ಯಾಚ್ ಆಗುತ್ತೆ. ಐ ವಿಲ್ ಆನ್ಸರ್ ಟು ದಟ್ ಪಾಯಿಂಟ್. ಐ ಹ್ಯಾವ್ ಟು ಆಡ್ ಸಮಥಿಂಗ್ ಟು ಇಟ್. ಆದ್ರೆ ನೀವು ಹಂಗಾದ್ರೆ ಹುಡುಗಿರ್ ಫ್ರೆಂಡ್ಶಿಪ್ ಮಾಡೋದೇ ಪ್ರೀತಿಗೋಸ್ಕರ, ಪ್ರೀತಿ ಅನ್ನೋದು ಏನಂದ್ರೆ, ನೀವು ಹೇಳಿದ್ರಿ ಗೊತ್ತಾ, 10 ಜನ ನೋಡ್ಬಿಟ್ಟು ಒಬ್ಬರನ್ನ ಪ್ರೀತಿ ಮಾಡ್ಬೇಕು ಅಂತ ಅನ್ಸುತ್ತೆ ಅಂತ. ಪ್ರೀತಿ ಅನ್ನೋದು ನಾವು ಅನ್ಕೊಂಡ್ ಮಾಡೋದಲ್ಲ, ನಮ್ಗೆ ಗೊತ್ತಿಲ್ದಂಗೆ ಆಗ್ಬಿಡುತ್ತೆ. ದಟ್ ಇಸ್ ಕಾಲ್ಡ್ ಲವ್. ಸೊ 10 ಜನದಲ್ಲಿ ಯಾರೋ ಒಬ್ಬರ ಮೇಲೆ ನಮಗೆ ಗೊತ್ತಿಲ್ದಂಗೆ ಆ ಫೀಲಿಂಗ್ಸ್ ಇಲ್ಲ 10 ಜನದಲ್ಲಿ ಒಬ್ಬರ ಮೇಲೆ ಫೀಲಿಂಗ್ಸ್ ಕನ್ವರ್ಟ್ ಆಗುತ್ತೆ ನಮಗೆ ಗೊತ್ತಿಲ್ದಂಗೆ, ಅದು ಪ್ರೀತಿ. ನಾವು ಹಿಂಗೆ ಅನ್ಕೊಂಡ್ ಮಾಡಲ್ಲ. ನಾವು ಹೇಳ್ತಾ ಇರೋದೇನಂದ್ರೆ, ಫ್ರೆಂಡ್ಶಿಪ್ ಇಸ್ ಇಂಪಾರ್ಟೆಂಟ್ ಫಸ್ಟ್, ದೆನ್ ಇಟ್ಸ್ ಆರ್ ಚಾಯ್ಸ್, ನಮ್ ಚಾಯ್ಸ್. ಹೌದು, to move on to a relationship. It is your choice. ಅದೇ 10 ಜನ ಹುಡುಗಿರಲ್ಲಿ ಯಾರಿಗೋ ಒಬ್ಬರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಬಂತಪ್ಪ, ನಿಮಗೆ ಅವ್ರ ಮೇಲೆ ಫೀಲಿಂಗ್ಸ್ ಇಲ್ಲ. Our choice. It's again their choice. ಇನ್ನೊಂದು again you will be like, ನನ್ನ ಜೊತೆ ಇಷ್ಟು ಕ್ಲೋಸ್ ಆಗಿದ್ಯಲ್ಲ ನೀನು, ಯಾಕೆ ಪ್ರೀತಿಸಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಇನ್ನೊಂದು ಕ್ವೆಶ್ಚನ್, ಏನ್ ಗೊತ್ತಾ, ಫ್ರೆಂಡ್ಶಿಪ್ ಬಗ್ಗೆ ಹೇಳಿದ್ರಲ್ಲ ನೀವು, ಇಬ್ರು ಇದಾರಲ್ವಾ. ಈಗ ಪ್ರೀತಿ ಅನ್ನೋದು 2 ಕಡೆಯಿಂದ ಬಂದ್ರೆ ಮಾತ್ರ ಪ್ರೀತಿ. ಅದು ಒನ್ ಸೈಡೆಡ್ ಲವ್ ಬಗ್ಗೆ ಮಾತಾಡ್ತಲ್ಲ ನಾವು. ಸೊ ಇಬ್ರು ಫಾರ್ವರ್ಡ್ ಬಂದ್ರೆ ತಾನೇ ಅದು ಪ್ರೀತಿ ಆಗುತ್ತೆ. ಸೊ ಅವಾಗ ಹುಡುಗಿ ಕಡೆಯಿಂದನೂ ಬಂದಿದ್ಯಲ್ವಾ ಅದು. ಹಾಗಾದ್ರೆ ನೀವು ಫಸ್ಟ್ ನೋಡ್ತೀರಾ ಆ 10 ಜನ ಎರಡೇ ಕಣ್ಣಲ್ಲಿ ಒಬ್ಬರನ್ನ ನೋಡ್ತೀವಿ ಅಷ್ಟೇ. 2 ಕಣ್ಣಿದೆ ಅಂತ 5 ಜನ ಮಾಡ್ತೀರಾ? ಕ್ಲೋಸ್ ಆಗಿರೋದು ಎಲ್ಲರ ಜೊತೆ ಕ್ಲೋಸ್ ಆಗಿರ್ತೀರಾ? ಈ 10 ಜನರಲ್ಲಿ ನೋಡ್ತೀವಿ, ಕ್ಲೋಸ್ ಅಂತ ವರ್ಡ್ ಯೂಸ್ ಮಾಡಿದ್ರಲ್ವಾ. ಸಿ ಫ್ರೆಂಡ್ಸ್ ಅಂದ್ರೆ ಕ್ಲೋಸ್ ಆಗಿರೋದು. ಸೊ ಫ್ರೆಂಡ್ಸ್ ಅಂದ್ರೆ ದೂರ ಇರೋದು, ದಟ್ ಇಸ್ ಕ್ಲೋಸ್ನೆಸ್. ಬಟ್ ಆದ್ರೂ one word only friendship ಏನಂತ I tell you. See, whoever it is, boys, girls, anything doesn't matter. So friendship ಅಂದ್ರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋಂಥ ರಿಲೇಷನ್ಶಿಪ್ ಇಸ್ ಫ್ರೆಂಡ್ಶಿಪ್. ಬಿಕಾಸ್ ನಿಮಗೆ ತಂದೆ ತಾಯಿ ಮನೇಲಿ ಏನೇ ಇರಲಿ, ನೀವು ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ನೀವು ಚೆನ್ನಾಗಿ ಅವ್ರಿಗೆ ಬಿಹೇವ್ ಮಾಡ್ತೀರಾ. ಸೊ ಒಂದು ಟೀಚರ್ ಹತ್ರ ಹೋಗ್ತೀರಾ, ಅವ್ರು ಹೇಳ್ಕೊಡ್ತಾರೆ, ನೀವು ಕಲಿತೀರಾ. ದೇರ್ ಇಸ್ ಅನ್ ಎಕ್ಸ್ಪೆಕ್ಟೇಷನ್ ಬಿಟ್ವೀನ್ ಈಚ್ ಅಂಡ್ ಎವ್ರಿ ರಿಲೇಷನ್ಶಿಪ್. ಫ್ರೆಂಡ್ಸ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ದೇರ್ ಇಸ್ ನೋ ಎಕ್ಸ್ಪೆಕ್ಟೇಷನ್. ಸೊ ದೆನ್ ದ ಕ್ಲೋಸ್ನೆಸ್ ಕಮ್ಸ್. ಕ್ಲೋಸ್ನೆಸ್ ಇಸ್ ಡಿಫ್ರೆಂಟ್, ಲವ್ ಇಸ್ ಡಿಫ್ರೆಂಟ್. ಈಗ ನೀವು ಹೇಳಿದ ಪಾಯಿಂಟ್ಗೆ ಫ್ರೆಂಡ್ಸ್ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಒನ್ಸ್ ಅವ್ರು ನಿಮ್ ಲವರ್ ಆದ್ರೆ ದಟ್ ಟೈಮ್ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅಷ್ಟೇ. ಫ್ರೆಂಡ್ಶಿಪ್ ಅಲ್ಲಿ ಹೇಗಂದ್ರೆ, ನಿಮ್ಮ ಹತ್ರ 100 ಫ್ರೆಂಡ್ಸ್ ಇರ್ತಾರೆ, ಒಬ್ಬ ಫ್ರೆಂಡ್ ಬಿಟ್ಟು ಹೋದ್ರು 99 ಮೆಂಬರ್ಸ್ ಇದಾರೆ. ಆದ್ರೆ ನಾವು 100 ಲವರ್ಸ್ ಇಟ್ಕೊಳ್ಳೋ ತಾಕತ್ತಿಲ್ಲ. 1 ಲವರ್ ಇರ್ತಾರೆ. ಸೊ ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಅವರಿಂದನೇ ಇರುತ್ತೆ. ಏನಕ್ಕೆ ಅವ್ರನ್ನ ನಾವು ಹಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ, ಲೈಫ್ ಲಾಂಗ್ ನಮ್ಮ ಜೊತೆಲಿ ಇರ್ತಾರೆ. ಸೊ ನೀವು ಫ್ರೆಂಡ್ ಆಗಿ ನಿಮ್ಮ ಮನೇಲಿ ಇರ್ತೀರ, ನಾನು ನಮ್ಮ ಮನೇಲಿ ಇರ್ತೀನಿ, ನಮ್ಮ ಮಧ್ಯೆ ಏನು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಇರಬೇಕು ಅಂತಿಲ್ಲ. ಸೊ ವಿ ಹ್ಯಾವ್ ಗುಡ್, ನಾನು ನಿಮ್ಗೆ ಒಳ್ಳೇದು ಬಯಸೋದು, ನೀವು ಒಳ್ಳೇದು ಬಯಸಿದ್ರೆ ಮುಗೀತು. ಬಟ್ ಜೊತೆಯಲ್ಲಿರೋರಿಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಸ್ಮಾಲ್ ಥಿಂಗ್ ಕೌಂಟ್ ಆಗುತ್ತೆ. ಸೊ ಅವಾಗ ಏನು ಮಾಡಬೇಕು, ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲ ನೀವು ಮದುವೆ ಆಗಿ ಅಲ್ಲಿರ್ತೀರಾ ಅಂದ್ರೆ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಅ ಫ್ರೆಂಡ್ ಅಂಡ್ ಅ ಲವರ್. ಫ್ರೆಂಡ್ ಯಾರು ಅಂದ್ರೆ, ಈಗ ಎಲ್ಲ ಪ್ರಾಬ್ಲಮ್ಸ್ಗೂ ಬರೋನು. ಬಟ್ ಅ ಲವರ್ ಮೈಟ್ ನಾಟ್. ದೇರ್ ಆರ್ ಚಾನ್ಸಸ್. See, there is as I told, there is a difference between friend and love. Friendship and love.
ಒಂದ್ ಹೇಳಿ. ನಾನೊಂದು ಕೇಳ್ತೀನಿ, ಲೈಫ್ ಲಾಂಗ್ ಯಾಕೆ ಫ್ರೆಂಡ್ ಆಗೇ ಇರಬಾರ್ದು, ಅವ್ನ ಯಾಕೆ ಲವರ್ ಕನ್ವರ್ಟ್ ಆಗ್ಬೇಕು? ಮೆಜಾರಿಟಿ ಆಫ್ ದ ಕೇಸಸ್ ಫ್ರೆಂಡ್ಶಿಪ್ ಮಾಡ್ಕೊಂಡು ಅದಾದ್ಮೇಲೆ ಸಡನ್ ಆಗಿ ಯಾಕೆ ಲವ್ ಬಂದ್ಬಿಡುತ್ತೆ? ಲೈಫ್ ಅಲ್ಲಿ ಒಂದ್ಸಲಿ ಮದ್ವೆ ಆಗ್ಲೇಬೇಕಲ್ಲ. ಲೈಫ್ ಅಲ್ಲಿ ಒಂದ್ಸಲಿ ಮದ್ವೆ ಯಾಕೆ ಫ್ರೆಂಡ್ಶಿಪ್ ಒನ್ ಲೈನ್ ಆನ್ಸರ್ ಹೇಳ್ತೀನಿ ಇದಕ್ಕೆ. ಏನಕ್ಕೆ ಲೈಫ್ ಲಾಂಗ್ ಫ್ರೆಂಡ್ಸ್ ಆಗಿರ್ಬಾರ್ದು ಅಂತ? ನಾನು ಮದ್ವೆ ಆದ್ಮೇಲೆ ನಂಗೆ ಹುಡುಗಿ ಪರಿಚಯ ಆದ್ರೆ ಲೈಫ್ ಲಾಂಗ್ ಅವಳನ್ನ ಫ್ರೆಂಡ್ ಆಗಿ ಇಟ್ಕೊಂತೀನಿ. ಮದ್ವೆಗೆ ಮುಂಚೆ ಏನಕ್ಕಂದ್ರೆ ವಿ ಹ್ಯಾವ್ ಎನ್ ಆಪ್ಷನ್ ದೇರ್. ಸೊ ಅವಳನ್ನ ಆ ಥರ ನೋಡೋಕೆ ಚಾನ್ಸಸ್ ಇದೆ. ಬಟ್ ಮದುವೆ ಆದ್ಮೇಲೆ ನಿಮ್ಗೆ ಒಂದು ಹುಡುಗಿ ಪರಿಚಯ ಆಗಿ ಫ್ರೆಂಡ್ ಆದರೆ ಅವಳನ್ನ ಆ ಥರ ನೋಡ್ತೀರಾ? ನೋಡಲ್ಲ. ಬಿಕಾಸ್ ಯು ಆರ್ ಆಲ್ರೆಡಿ ಕಮಿಟೆಡ್, ಯು ಆರ್ ಮ್ಯಾರಿಡ್. ಬಟ್ ಬಿಫೋರ್ ದಟ್ ಯು ಹ್ಯಾವ್ ಚಾನ್ಸಸ್ ಅಲ್ಲ. ಇರ್ಬೋದು, ಇಸ್ ಶಿ ದ ರೈಟ್ ಗರ್ಲ್ ಫಾರ್ ಮೀ ಅಂತ ಒಂದು ಥಾಟ್ ಓಡೋದು ಗೊತ್ತಾ? ದಟ್ ಇಸ್ ವಾಟ್ ಟೇಕ್ಸ್ ಯು ಟು ಪಾಯಿಂಟ್ ಟು ಬಿ ನೋಟೆಡ್. ಚಾಯ್ಸ್ ಹೋಗುತ್ತೆ. ಇವಾಗ 10 ಜನರಲ್ಲಿ ಓಕೆ ಫೈನ್, ಇವ್ರು ಓಕೆನಾ, ನಾನು ಏನ್ ಹೇಳ್ತಿರೋದಂದ್ರೆ, ನೀವು 10 ಜನರ ಜೊತೆನೂ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತೀರಾ, 10 ಜನರ ಜೊತೆನೂ ನಿಮ್ಗೆ ಅರ್ಥ ಮಾಡ್ಕೊಂಡಿರ್ತೀರಾ, ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲೋ ಒಂದ್ ಕಡೆ ನೀವ್ ಪ್ರಪೋಸ್ ಮಾಡಿರೋಂತ ಹುಡುಗಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ದೇ ಇರ್ಬೋದು. ಅವಾಗ ಏನಾಗ್ಬೋದು? ಇರ್ತಾರೆ, ಒಬ್ರು ಪ್ರಪೋಸ್ ಮಾಡ್ತೀರಾ, ಅವಳು ನಮ್ಗೆ ಇಷ್ಟ ಆಗಲ್ಲ, ನಾವೇನ್ ಮಾಡ್ತೀವಿ, ಇನ್ನೊಂದು 10 ಹೊಸ ಫ್ರೆಂಡ್ಸ್ ಮಾಡ್ಕೊಂತೀವಿ. ನಾನು ಒನ್ ಲೈನ್ ಆನ್ಸರ್ ಕೊಡ್ತೀನಿ. ಎವ್ರಿ ಗೈ ಹ್ಯಾಸ್ ಅನ್ ಇಂಟೆನ್ಷನ್ ವೆನ್ ಹಿ ಡಸ್ ಫ್ರೆಂಡ್ಶಿಪ್. ಎವ್ರಿ ಗೈ, ಅದು ಏನಾದ್ರೂ ಇರ್ಲಿ, ಅವ್ರ ಇಂಟೆನ್ಷನ್ ಲೆಸ್ ಆಗಿ ಪ್ರೀತಿಲೂ ಬೀಳಲ್ಲ, ಫ್ರೆಂಡ್ಶಿಪ್ ಮಾಡಲ್ಲ. ಅವ್ರಿಗೊಂದು ಇಂಟೆನ್ಷನ್ ಇದ್ದೇ ಇರುತ್ತೆ. ಆದ್ರೆ ಹುಡುಗಿರು ದೇ ಆರ್ ನಾಟ್ ಲೈಕ್ ದಟ್. ಸ್ಮಾಲ್ ಚೇಂಜ್, ಎವ್ರಿ ಗೈ ಅಂಡ್ ಅ ಗರ್ಲ್. No, ಇನ್ನ ರಾಮಾಯಣ ಮಹಾಭಾರತ ಸೀಸನ್ ಅಲ್ಲಿ ಎಲ್ರು ಹೇಳಿದ್ರಿ ಪ್ರಪೋಸ್ ಮಾಡ್ತಾರೆ ಅಂತ. ಅಕಾರ್ಡಿಂಗ್ ಟು ಮೀ ಪ್ರಪೋಸಿಂಗ್ ಇಸ್ ನಾಟ್ ಲವ್. ಐ ಟೆಲ್ ಯು, ಬಿಕಾಸ್ ಲವ್ ಹ್ಯಾಪನ್ಸ್. ಅದು ನಿಮ್ಗೂ ಆಗ್ಬೇಕು, ನನಗೂ ಆಗ್ಬೇಕು. ನಾನು ಬಂದು ನಿಮ್ಗೆ ಹೇಳ್ತೀನಿ ಅಂದ್ರೆ ಅದು ನನ್ನ ಕಡೆಯಿಂದ ಲವ್ ಆಗಿದೆ, ನಿಮ್ ಕಡೆಯಿಂದ ಇಲ್ಲ ಅಂತ. ಬಟ್ ಇಬ್ಬರ ಕಡೆಯಿಂದನೂ ಬಂದಾಗ ಮಾತ್ರ ಅದು ಪ್ರೀತಿ. ಇಬ್ಬರಿಂದ ಬಂದಾಗ್ಲೂ ಕೂಡ ಒಬ್ರು ಹೇಳ್ಕೋಬೇಕಲ್ವಾ? ಅಲ್ಲ, ಪ್ರಪೋಸ್ ಮಾಡಬಾರ್ದು. ಲವ್ ಅಲ್ಲಿ ಬಿದ್ದಾಗ ಗೊತ್ತಾಗತ್ತೆ ನಿಮ್ಗೆ. ಆ ಹುಡುಗಿ ಕಣ್ಣಲ್ಲಿ ಅದು ಗೊತ್ತಾಗ್ಬಿಡುತ್ತೆ. ನೀವು ಬಿದ್ದಿಲ್ಲ, ನಾವು ಬಿದ್ದಿಲ್ಲ, ಎಕ್ಸ್ಪೀರಿಯನ್ಸ್. ನಮ್ಮ ಅಜಿತ್ ಅಂತ ಭಾರಿ ಲೆಕ್ಚರ್ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ಫೀಲಿಂಗ್ ಹೆಂಗ್ ಬರ್ತಾ ಇದೆ. ಅಲ್ಲಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಹೇಳ್ತಿದ್ದಾರೆ, ನಿಮ್ಮನ್ನ ಕೇಳಿ ಅಂತ ಹೇಳ್ತಿರೋದು ಅಷ್ಟೇ. ನಾವು ಅದ್ರ ಬಗ್ಗೆ ತಿಳ್ಕೊಂಡಿದೀವಿ, ಸುಮ್ಮನೆ ಇಲ್ಲದೆ. ಬಟ್ ಸ್ಟಿಲ್ ಅದಂತೂ ನಿಜ. ಯಾಕಂದ್ರೆ ಯಾವ ಹುಡುಗನೂ ಕೂಡ ಇಂಟೆನ್ಷನ್ ಲೆಸ್ ಆಗಿ ಒಂದ್ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡಕ್ ಈ ಕ್ವಶನ್ಗೆ ಅಜಿತ್ ಆನ್ಸರ್ ಮಾಡ್ತಾರೆ ಆಫ್ಟರ್ ಶಾರ್ಟ್ ಬ್ರೇಕ್.